ಕಬಡ್ಡಿ ಕಬಡ್ಡಿ ಔಟ್. ಏ ಹಿಡಿಯೋ ಹಿಡಿಯೋ ನಿತಿನ್ 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 ಹಿಡಿಯೋ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಒಂದು ನಿಮಿಷ ಇರೋ ಬಂದೆ. ಏನು? ಇಲ್ಲಿ ಮಾತಾಡ್ಬೇಡ, ಆ ಕಡೆ ಹೋಗಿ ಮಾತಾಡೋಣ. ಹಾಂ, ಒಂದು ನಿಮಿಷ ಇರೋ ಬಂದೆ. ನಮ್ಮ ಅಕ್ಕ ಪಾಪ ಪಾಪದ ಪ್ರಾಣಿ, ತಪ್ಪು ಯಾವುದು ಸರಿ ಯಾವ್ದು ಏನೋ ಗೊತ್ತಾಗಲ್ಲ, ಎಲ್ಲರನ್ನೂ ಬೇಗ ನಂಬಿಡ್ತಾಳೆ. ಅದೇ ನಾನು ಆಗಲ್ಲ, ಹೆಚ್ಚಿನವರು ನಂಬಿಕೆಗೆ ಅರ್ಹರಲ್ಲ ಅಲ್ವೇನ್ರಿ? ನೀವೇನು ಸುಮ್ಮನೆ ಇದ್ದೀರಾ? ಸಂಕೋಚ ಪಡ್ಕೊಂಬಿಡಿ, ಮಾತಾಡ್ರಿ. ಅಯ್ಯೋ, ಸಂಕೋಚ ಅಂತ ಏನಿಲ್ಲ. ನಿಮ್ಮಕ್ಕ ನಿಮ್ಮಷ್ಟು ಬೋಲ್ಡ್ ಇಲ್ಲದೆ ಇರ್ಬೋದು, ಆದರೆ ತುಂಬ ಒಳ್ಳೆಯವರು, ನಂಬಿಕೆಗೆ ಅರ್ಹರು. ಪಾಪ ಏನೇ ಕೇಳಿದ್ರು ಹೊಟ್ಟೆ ಉರಿ ಇಲ್ಲದೆ ಹೇಳ್ತಾರೆ. ಏನು ಇಂಡೈರೆಕ್ಟ್ ಆಗಿ ನಂಗೆ ಹೊಟ್ಟೆ ಉರಿ ಅಂತ ಹೇಳ್ತಾ ಇದ್ದೀರಾ? ಯಾಕೆ ನಾನು ಈಗ ಮಾತಿಗೆ ರೆಸ್ಪಾನ್ಸ್ ಮಾಡಲ್ಲ ಅಂತನಾ? ನಾನಿನ್ನೂ ಚಿಕ್ಕವಳು, ನೋಡೋದಕ್ಕೆ ಮಾತ್ರ ಇಷ್ಟು ಉದ್ದ ಬೆಳ್ಕೊಂಡಿದ್ದೀನಿ ಅಷ್ಟೇ. ಅಣ್ಣ ಬರಲ್ವಾ? ಅಲ್ಲೇ ಸೆಟ್ಲಾ? ಆಟದ ಮಧ್ಯೆ ಬಂದು ಹುಡುಗಿರ್ ಕರೆದ್ರೆ ಇನ್ನೇನಾಗುತ್ತೆ? ಅಣ್ಣ ಒಂದು ನಿಮಿಷ ಬಂದು ಆಟ ಆಡಿ ಹೋಗು. ಹುಡುಗಿರ್ ಸಿಕ್ಕರೆ ಇನ್ನೇನಾಗುತ್ತೆ? ಬರಲ್ಲ ಬಿಡೋ. ಅಂದರೆ ಹುಡುಗಿರ್ ಕೈಲಿ ಸಿಕ್ಕರೆ ಕತೆ ಗೋವಿಂದ, ಚಟ್ನಿ ಹಾಕ್ತೀವಿ ಅಂತ ಹೇಳಿದೆ. ಯಾಕೆ? ಅದೇ ಚಟ್ನಿ ಇಡ್ಲಿ ಆಗಬೇಕು ಅಂತನಾ? ಚೀಲಪ್ಪ. ಏಯ್, ಏನ್ರ ಅದು ಗುಸ್ಗುಸು? ಮಾತಾಡೋಕ್ಕೂ ಬಿಡಲ್ವಲ್ಲ. ತೆಪ್ಪಗಿದ್ರೆ ಸರಿ. ಮಾತಾಡಿದ್ದಾಯ್ತಾ? ಮಕ್ಕಳು ಕರಿತಿದ್ದಾರೆ, ಏನೂ ಇಲ್ಲದೆ ಸುಮ್ಮನೆ ಯಾಕೆ ಅನಿಸ್ಕೋಬೇಕು ಅಲ್ವಾ? ಯಾಕ್ರೋ ಹೊಟ್ಟೆ ಉರಿನಾ ನಿಮಗೆ? ಹುಡುಗಿರ್ ಥರ ಇವರಿಲ್ಲ ಅಂದರೆ ನಿಮ್ಗೆ ಆಟ ಆಡೋಕ್ಕೆ ಆಗಲ್ವಾ? ಆಗತ್ತೆ ಆಗತ್ತೆ ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ, ಅದಕ್ಕೆ. ಯಾಕ್ರೋ ಹಾಗೆ ಹೇಳ್ತೀರಾ? ನನ್ನಿಂದ ನಿಮ್ಗೇನಾದರೂ ಪ್ರಾಬ್ಲಮ್ಮಾ? ನಿಮ್ಗೆ ಇವ್ರು ಹೇಗೆ ಫ್ರೆಂಡು, ಹಾಗೆ ಇವರು ನಮ್ಮ ಅಕ್ಕಂಗೆ ಬೆಸ್ಟ್ ಫ್ರೆಂಡ್. ಹೌದೌದು, ಸ್ವಲ್ಪ ದೂರ ನಿಂತ್ಕೊಳ್ತೀರಾ? ಪರವಾಗಿಲ್ಲ ಪರವಾಗಿಲ್ಲ, ಹತ್ರನೇ ನಿಂತ್ಕೊಂಡು ಮಾತಾಡಿ. ನಮಗೆ ತಪ್ಪು ತಿಳ್ಕೊಳ್ಳೋಷ್ಟು ದೇವರು ಕೆಟ್ಟ ಬುದ್ಧಿ ಕೊಟ್ಟಿಲ್ಲ ಅಕ್ಕ. ಅದೇ ನಿಮ್ಗೊಂದು ರೋಗ ಇದೆಯಲ್ಲ, ಹಿಂಗೆ ಕೈ ಹಿಡ್ಕೊಂಡು ಟಕ್ ಅಂತ ಸೆಲ್ಫಿ ತೆಗೆಯೋದು, ಅದು ಸ್ವಲ್ಪ ಓವರ್ ಆಯ್ತು, ಅದಕ್ಕೆ. ಏಯ್ ಸಾಕು, ಸುಮ್ಮನೆ ಇರೋ. ಅದು ಅವ್ರವ್ರ ಇಷ್ಟ. ನೀನು ಕಬಡ್ಡಿ ಆಡು, ಕಬಡ್ಡಿ ಕಬಡ್ಡಿ ಅಂತ. ನೀನು ಅದಕ್ಕೆ ಲಾಯಕ್ಕು. ಅಯ್ಯೋ, ಬೇಕಿದ್ರೆ ನನಗೆ ಹುಡುಗಿನ ಕೈ ಹಂಚ್ಕೊಳ್ಳೋದು. ಅಣ್ಣ 5 ನಿಮಿಷ ಕಾಯ್ತೀವಿ, ಅದೇನು ಪ್ರಾಬ್ಲಮ್ ಅಂತ ಬೇಗ ಕೇಳ್ಕೊಬಾರಣ್ಣ. ನಾವು ಎಳ್ನೀರು ಕುಡಿಯೋಕೆ ಹೋಗ್ತೀವಿ, ತುಂಬ ಶೆಕೆ ಇದೆ ಇವತ್ತು. ಬರೋ ಹೋಗೋಣ. ಇರೋ, ನಾನು ಬರ್ತೀನಿ. ಅಯ್ಯೋ, ನೀವೆಲ್ಲಕ್ರೆ ಹೊರಟ್ಬಿಟ್ರಿ. ನಾವು ಆ ಕಡೆ ಹೋಗಿ ಕಾಫಿನೋ ಟೀನೋ ಕುಟ್ಕೊಂಡು ಮಾತಾಡ್ಕೊಂಡು ಬರೋಣ. ಅಯ್ಯೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಓ, ನಮ್ಮ ಅಕ್ಕನ ಭಯ ಅಂತನಾ? ಅವಳು ದೊಡ್ಡಿ, ಅವಳಿಗೆ ಏನು ಗೊತ್ತಾಗಲ್ಲ. ನೀವು ಬನ್ನಿ ಹೋಗೋಣ, ಬನ್ನಿ ಬನ್ನಿ ಹೋಗೋಣ. ಅಯ್ಯೋ ಬಿಡ್ರಿ, ನಾನು ಜಸ್ಟ್ ಕುಡ್ಕೊಂಡು ಬಂದೆ. ಅಯ್ಯೋ ಬಿಡ್ರಿ, ನೆಕ್ಸ್ಟ್ ಟೈಮ್ ಕುಡಿಯೋಣ. ನಾನು ಬರ್ತೀನಿ, ನಾನು ಬರ್ತೀನಿ. ನಿತಿನ್, ನಿತಿನ್ ಅಂತ ಅಷ್ಟು ಕರೀತಿ. ಇಲ್ಲ ನೀವು ಹೇಳಿ, ಆಮೇಲೆ ನೀವು ಅವ್ನು ಕಬಡ್ಡಿ ಒಂದು ನಿಮಿಷ ಇರೋ ಅಂತ ಬರ್ತೀರಾ. ಇವಾಗಿಲ್ಲ, ಅಲ್ಲೇ ನೋಡಲಿ. ಹಾಂ, ಒಂದು ನಿಮಿಷ ಇರೋ ಅಷ್ಟೇ. ಈಗ ಅವರಿಬ್ರು ಕಾನ್ವರ್ಸೇಷನ್ ಕಾರ್ ಹತ್ರ ಮಾಡೋಣ. ಸ್ವಲ್ಪ ಗ್ಯಾಪ್ ಬಿಟ್ಟು ಹಿಂಗಂತಲೆ ಒಂದು ನಿಮಿಷ ಕಣೋ ಬಂದೆ, ಒಂದು ನಿಮಿಷ ಕಂಡ್ರು ಬಂದೆ, ಒಂದು ನಿಮಿಷ ಕಂಡ್ರು ಬಂದೆ ಹಾಂ ಅಂತ. ಅದು ಹಿಂಗೆ ಹಾಂ ಹಾಂ ಒಂದು ನಿಮಿಷ ಕಂಡ್ರು ಅಲ್ಲ, ಮತ್ತೆ ಎಲ್ಲಿ ನೋಡಿ ಹಿಂಗೆ ಅನ್ನೋಷ್ಟು ಟೈಮ್ ಬೇಕು. ಇಲ್ಲಿ ಮಾತಾಡೋಣ, ಅಲ್ಲೋಗಿ ಮಾತಾಡೋಣ. ಅಲ್ಲ, ಇಲ್ಲಿ ಮಾತಾಡೋದು ಬೇಡ. ಇಲ್ಲಿ ಮಾತಾಡೋದು ಬೇಡ, ಅಲ್ಲೋಗಿ ಮಾತಾಡೋಣ. ಹಾಂ, ಒಂದು ನಿಮಿಷ ಕಣೋ ಬಂದೆ. ಹಿಂಗೆ ಹೋಗಿ ನಂಬಿಕೆ ಅರ್ಹರಲ್ಲ ಅಲ್ವೇನ್ರಿ? ಹಾಂ 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 ಹಾಂ, ನೀವೇನು ಹೇಳ್ತೀರಾ? ಅದ ನೀವು ಹಾಂ ಅಂತ ಆ ಕಡೆ ನೋಡಿ. ರೀ, ನೀವೇನು ಹೇಳ್ತೀರಾ? ಮುಟ್ಟಿಬಿಟ್ಟಿನೇ ಮಾತಾಡೋ. ಅಯ್ಯೋ ಪರವಾಗಿಲ್ಲ, ಸಂಕೋಚ ಬೇಡ ಅಂತ. ಅದು ನಿಮ್ಮ ರಿಯಾಕ್ಷನ್ ಆಗಿರ್ಬೇಕು. ಹೋಗಿ ನೀನು ಹೇಳು ನನಗೆ. ನಮ್ಮ ಅಕ್ಕ ಪಾಪ ಪಾಪದ ಪ್ರಾಣಿ, ಅವಳು ಎಲ್ಲರೂ ನಂಬಿಡ್ತಾಳೆ. ಅವಳಿಗೆ ತಪ್ಪು ಯಾವುದು ಸರಿ ಯಾವುದು ಏನೂ ಗೊತ್ತಾಗಲ್ಲ. ಆದರೆ ನಾನು ಆಗಲ್ಲ, ಯಾರನ್ನೂ ನಂಬಲ್ಲ. ಯಾರನ್ನೂ ನಂಬಲ್ಲ, ಅದು ಬೋಲ್ಡ್ ಆಗಿ ಯಾರನ್ನೂ ನಂಬಲ್ಲ.
ಯಾರನ್ನೂ ನಂಬಲ್ಲ. ಹೇಳ್ತಾನೆ ಅಲ್ವೇನ್ರಿ? ಹರ ಹರ ಅಲ್ಲ ಅಲ್ವೇನ್ರಿ? ನೀವು ಅಲ್ಲಿ ಹೋದ್ರೆ ಸುಮ್ನೆ ಇದ್ದೀರಾ? ಹೋಗ್ಬಾ. ಅಲ್ವೇನ್ರಿ? ಅಯ್ಯೋ ನೀವೆಂತ ಸುಮ್ಮನೆ ಇದ್ದೀರಾ? ಸಂಕೋಚ ಪಡ್ಕೋಬೇಡಿ, ಮಾತಾಡಿ. ಸಂಕೋಚ ಅಂತ ಏನಿಲ್ಲ. ಅಲ್ಲ ಅದು ಬಿಡಿಸ್ಕೊಳ್ಳಿ, ಸಂಕೋಚ ಹಿಡ್ಕೊಳ್ಕೊ. ಸಂಕೋಚ ಪಡ್ಕೋಬೇಡಿ, ಮಾತಾಡ್ರಿ. ಅಯ್ಯೋ ಅಯ್ಯೋ ಸಂಕೋಚ ಅಲ್ಲ ಅದು ನಿಂಗೆ ಅಯ್ಯೋ ಮೆಲ್ಲ ಜಾರಿಸೋದು. ಕೆಳಗೆ ನೋಡಿ ಕೈ ಬೇರೆ ಏನಾದ್ರು ಇದ್ರೆ ಹಾವು ಏನಾದ್ರು ಅಯ್ಯೋ ಸಂಕೋಚ. ನೋಡ್ಬೇಕಲ್ಲ ಇದು ಏನು ಅಂತಾನು ಕಾಲು ಏನಾದ್ರು ಹಿಂಗೆ ಅಂದಿದ್ರೆ ಅಯ್ಯೋ ಸಂಕೋಚ ಅಂತ ಆ ಥರ ಇಲ್ಲ. ನಿಮ್ಮ ಅಕ್ಕ ನಿಮ್ಮಷ್ಟು ಬೋಲ್ಡ್ ಇಲ್ಲದೆ ಇರ್ಬೋದು, ಈ ಕಡೆ ಎಲ್ಲ ಮಾತಾಡಿ ಇರ್ಬೋದು. ಆದರೆ ಅವರು ತುಂಬ ಒಳ್ಳೆಯವರು, ನಂಬಿಕೆಗೆ ಅರ್ಹರು. ಪಾಪ ಏನೇ ಇಲ್ದ್ರು ಹೊಟ್ಟೆವ್ರು ಇಲ್ಲದೆ ಮಾತಾಡ್ತಾರೆ. ಸ್ವಲ್ಪ ಈ ಕಡೆ ಬನ್ನಿ, ನೀವು ಹಿಂಗೆ ಮಾತಾಡ್ಬೇಡಿ. ಈ ಕಡೆ ಬೆಳೆದಿದ್ದೀವಿ ಅಷ್ಟೇ, ಸ್ವಲ್ಪ ನೋಡೋದಕ್ಕೆ ಮಾತ್ರ ಉದ್ದಕ್ಕೆ ಬೆಳೆದಿದ್ದೀನಿ ಅಷ್ಟೇ. ಹಾಂ ಆ ಥರ ಏನು ಇಂಡೈರೆಕ್ಟ್ ಆಗಿ ನನಗೆ ಹೊಟ್ಟೆವ್ರು ಅಂತ ಹೇಳ್ತಾ ಇದ್ದೀರಾ? ಏನು ಇಂಡೈರೆಕ್ಟ್ ಆಗಿ ನಂಗೆ ಹೊಟ್ಟೆವ್ರಿ ಅಂತ ಹೇಳ್ತಾ ಇದ್ದೀರಾ? ಯಾಕೆ ನನ್ನ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ? ಯಾಕೆ ನಾನು ಈ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ? ನೀವು ತುಂಬ ಚಿಕ್ಕವಳು, ಇಷ್ಟು ಉದ್ದಕ್ಕೆ ಬೆಳೆದಿದ್ರೆ ಅಷ್ಟೇ ಬೋಲ್ಡ್ ಆಗಿ. ನನಗೆ ತುಂಬಾ ಚಿಕ್ಕವಳು, ನೀವು ತುಂಬ ಚಿಕ್ಕವಳು ಅಂದ್ರೆ ಇನ್ನು ತುಂಬಾ ಚಿಕ್ಕವಳು, ಇಷ್ಟು ಉದ್ದಕ್ಕೆ ಬೆಳೆದಿದ್ದೀನಿ ಇಷ್ಟು ಉದ್ದಕ್ಕೆ ಬೆಳೆದಿದ್ದೀನಿ ಅಷ್ಟೇ. ಇಷ್ಟು ಉದ್ದಕ್ಕೆ ಬೆಳೆದಿದ್ದೀನಿ ಅಷ್ಟೇ. ಹಂಗೆ ಹೇಳು. ಅಣ್ಣ ಬರಲ್ವಾ? ಅಲ್ಲೇ ಸೆಟ್ಲಾ? ಅಣ್ಣ ಬರಲ್ವಾ? ಅಲ್ಲೇ ಸೆಟ್ಲಾ? ಗಮನ ಹೋದ್ರೆ ಇನ್ನೇನಾಗುತ್ತೆ? ಆಟ ಹುಡುಗಿರ್ ಕರೆದ್ರೆ ಆಟದ ಮಧ್ಯೆ ಹುಡುಗಿರ್ ಕರೆದ್ರೆ ಇನ್ನೇನಾಗುತ್ತೆ? ಆಟದ ಮಧ್ಯೆ ಹುಡುಗಿರ್ ಕರೆದ್ರೆ ಏನಾಗುತ್ತೆ? ಅಣ್ಣ ಒಂದು ಹಿಂಗೆ ಬಂದು ಆಡ್ಬಿಟ್ಟು ಹೋಗು. ಅಣ್ಣ ಒಂದ್ ನಿಮಿಷ ಹಿಂಗ್ ಬಂದು ಆಡ್ಬಿಟ್ಟು ಹೋಗು. ಹಾಂ ದೀಕ್ಷಿತ ಹುಡುಗಿ ಸಿಕ್ಕರೆ ಯಾರು ಬರಲ್ಲ ಕಣೋ. ಹುಡುಗಿ ಸಿಕ್ಕರೆ ಯಾರು ಬರಲ್ಲ ಕಣೋ. ಆದರೆ ಹುಡುಗಿರ ಕೈಲಿ ಸಿಕ್ಕರೆ ಅಂದ್ರೆ ಅಂದರೆ ಅಂದ್ರೆ ಹುಡುಗಿರ್ ಕೈಯಲ್ಲಿ ಸಿಕ್ಕರೆ ಅಲ್ಲೇ ಸೆಟ್ಲಾ? ಆಟದ ಮಧ್ಯೆ ಹುಡುಗಿರ್ ಬಂದು ಕಡಿದ್ರೆ ಏನಾಗುತ್ತೆ? ಅಣ್ಣ ಒಂದು ನಿಮಿಷ ಬಂದು ಹಿಂಗೆ ಆಡಿ ಹೋಗೋಣ. ಅಣ್ಣ ಅಕ್ಕ ಅದೇ ನಿಂಗೊಂದು ಕೆಟ್ಟ ರೋಗ ಇದೆ, ಅದು ಅವನ ಹತ್ರ ಹೋಗ್ಬಿಟ್ಟು ತೆಗಿಯೋದು, ಅದು ಹಿಂಸೆ ಆಗತ್ತೆ ಹುಡುಗಿಗೆ. ಕಾಯ್ತೀವಿ. ಅದೇನು ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬೇಗ ಬಾ. ಅದೇನ್ ಪ್ರಾಬ್ಲಮ್ ಅಂತ ಬೇಗ ಕೇಳ್ಕೊಂಡ್ ಬಾ. ನಾವು ಅಂಗಡಿಗೆ ಹೋಗಿ ಎಳ್ನೀರು ಕುಡ್ಕೊಂಡ್ ಬರ್ತೀವಿ. ನಾವು ಅಂಗಡಿಗೆ ಹೋಗಿ ಎಳ್ನೀರು ಕುಡ್ಕೊಂಡ್ ಬರ್ತೀವಿ. ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಅನ್ಕೊಂಡು ಎದ್ದಲ್ಲ ಹಿಂಗೆ ಹೋಗಿ ನೀವು. ಇರೋ ನಾನು ಬರ್ತೀನಿ. ಅಯ್ಯೋ ನೀವೆಲ್ಲಿದ್ರಿ ಹೊರಟ್ರಿ ಅಂತ ಹೇಳ್ಕೊಂಡು ಇದು ಮಾಡಿ. ಅದು ಇರೋ ನಾನು ಬರ್ತೀನಿ. ಅಯ್ಯೋ ನೀವೆಲ್ಲಿ ಫಿನಿಶ್ ಎಂಡ್ ಇರೋ ನಾನು ಬರ್ತೀನಿ ಅಂತ ಬನ್ನಿ. ಅವ್ರ ಮೂಮೆಂಟ್ ಇದ್ಬಿಟ್ಟು ಅಯ್ಯೋ ನೀವೆಲ್ಲ ಹೋಗ್ತಿದ್ದೀರಾ? ಅಯ್ಯೋ ನೀವೆಲ್ಲ ಹೋಗ್ತಿದ್ದೀರಾ? ಇದೆ ಅಯ್ಯೋ ಇದೇನ್ರಿ ಹೊರಟೆ ಬಿಟ್ರಿ? ಅಯ್ಯೋ ಹೊರಟೆ ಬಿಟ್ರಿ? ನಾವು ಆ ಕಡೆ